ವೆಲ್, ಈಗ ನೋಡ್ತಾ ಇರುವಂಥ ಸುದ್ದಿ ಅತಿ ದೊಡ್ಡ ಸುದ್ದಿ. ಎಲ್ಲವೂ ದೊಡ್ಡ ಸುದ್ದಿಗೆ, ಯಾಕಂತ ಹೇಳಿದ್ರೆ ಅದು ನಮ್ಗೆ ಎಷ್ಟೆಷ್ಟು ಅಪ್ಲೈ ಆಗುತ್ತೆ ಅನ್ನೋ ಆಧಾರದ ಮೇಲೆ ನೀವು ಡಿಸೈಡ್ ಮಾಡಿ. ನಾವು ಇದನ್ನ ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ, ಕಾರಣ ಏನು ಅಂತ ಹೇಳಿದ್ರೆ, ಎಸ್, ಲೆಟ್ಸ್ ಗೋ ಫಾರ್ ಬಿಗ್ ಅಪ್ಡೇಟ್. ಹಳೆ ಮೈಸೂರು ಭಾಗದಲ್ಲಿ JDS ಅಲೆಗೆ ಬಿಗ್ ಪ್ಲಾನ್ ನಡೀತಾ ಇದೆ. ಅಲೆ ಎಬ್ಬಿಸ್ಬೇಕು, ನಮ್ಮದೇ ಆದಂಥ ಹವಾ ದೊಡ್ಡ ಮಟ್ಟದಲ್ಲಿ ಸೃಷ್ಟಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಪ್ಲಾನ್ ನಡೆಯೋ ಹಂಗೆ ಕಾಣ್ತಾ ಇದೆ. ಸಿಎಂ ಹಳೆ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಮಾಜಿ ಸಿಎಂ ಪ್ಲಾನ್ ಮಾಡ್ತಾ ಇರೋ ಹಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಿಂದ HD ಕುಮಾರಸ್ವಾಮಿ ಸ್ಪರ್ಧೆ ಸಾಧ್ಯತೆ. ಕುಮಾರಸ್ವಾಮಿ ಇಲ್ಲವೇ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಖಚಿತ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಚಾಮುಂಡೇಶ್ವರಿಯಲ್ಲಿ ನಿಜಕ್ಕೂ JDS ಅಭ್ಯರ್ಥಿ ಯಾರಾಗ್ತಾರೆ? ಬಹಳ ಇಂಟ್ರೆಸ್ಟಿಂಗ್. ಕುಮಾರಸ್ವಾಮಿ ಚಾಮುಂಡೇಶ್ವರಿ ದರ್ಶನದ ಹಿಂದೆ ಭಾರಿ ಲೆಕ್ಕಾಚಾರ ಇದೆ ಅನ್ನುವ ಊಹಾಪೋಹಗಳು ವ್ಯಕ್ತವಾಗ್ತಾ ಇದ್ದಾವೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಳಪತಿಗಳು ಸಂಚಲನ ಮೂಡಿಸಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಬಿಗ್ ಅಪ್ಡೇಟ್. ನಿಜ, ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಇದು ಅತಿ ದೊಡ್ಡ ಸುದ್ದಿ ಅಂತ ಹೇಳೋದಾದ್ರೆ, HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ನಿಜ, ಆದರೆ ಪ್ರಸ್ತುತ ಏನು ಸಂಸದರು, ಕೇಂದ್ರ ಸಚಿವರು. ಆದರೆ 2028ರ ವಿಧಾನಸಭಾ ಚುನಾವಣೆಗೆ ಸಕಲ ಸಿದ್ಧತೆಗಳು ನಡೆಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಈಗ ನೋಡಿ, 2026ರ ಮೇ ತಿಂಗಳಲ್ಲಿ ಇದ್ದೀವಿ ನಾವು. ಇನ್ನೊಂದು ಸ್ವಲ್ಪ ತಿಂಗಳುಗಳು ಕಳೆದ್ರೆ ಮುಗೀತು. 2026 ಮುಗೀತು. 2027 ಕಂಪ್ಲೀಟ್ ಚುನಾವಣಾ ವರ್ಷ. ಸಿದ್ಧತೆಗಳು, ಏನೇನು ವಾದ ಮಾಡಬೇಕು, ಏನೇನು ವಿವಾದ ಸೃಷ್ಟಿ ಮಾಡಬೇಕು, ಯಾವ ನಿಟ್ಟಿನಲ್ಲಿ ಸಂವಾದ ಸೃಷ್ಟಿ ಮಾಡಬೇಕು, ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಯಾವ ವಿಚಾರವನ್ನು ಚುನಾವಣಾ ವಸ್ತುವನ್ನಾಗಿ ಮಾಡ್ಕೊಳ್ಬೇಕು ಅಲ್ವೇ? ಒಟ್ಟಿನಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಈಗ GT ದೇವೇಗೌಡರು ಏನು ಮಾಡ್ತಾರೆ, ಈಗ ಪಕ್ಷದಲ್ಲಿ ಅವ್ರದ್ದು ಏನೋ ಇರ್ಸು ಮುರ್ಸು ನಡೆಯೋ ಎಲ್ಲ ಲಕ್ಷಣಗಳೆಲ್ಲ ಆಗಿದ್ದಾವೆ, ದಟ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಆಮೇಲೆ ಯಾರೆಲ್ಲ ಪರ ವಿರೋಧ ಮಾಡಬೇಕೋ ಎಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಮೊನ್ನೆ ಸಾರಾ ಮಹೇಶ್ ಕೂಡ ಇದೇ ವಿಚಾರಕ್ಕೆ ಮಾತನಾಡ್ತಾ ಇದ್ರು. ನೋಡ್ರಿ, ರಾಷ್ಟ್ರ ರಾಜಕಾರಣ ಅಂತ ಬಂದರೆ HD ದೇವೇಗೌಡರು, ರಾಜ್ಯ ರಾಜಕಾರಣ ಅಂತ ಬಂದರೆ HD ಕುಮಾರಸ್ವಾಮಿ. ಈ ಮೈಸೂರು ಭಾಗದಲ್ಲಿ ನೀವೇನು ಹೇಳ್ತಿರಲ್ಲ ಅವ್ರ ಹೆಸರನ್ನೇ ಹೇಳ್ತೀವಿ ಅಂತ ಆ ಹೆಸರನ್ನು ಹೇಳದೆ GT ದೇವೇಗೌಡರ ಬಗ್ಗೆ ಮಾತನಾಡ್ತಾ ಇದ್ರು. ಅವ್ರ ಬಗ್ಗೆ ಇರೋ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿತ್ತು. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇಲ್ಲವೇ HD ಕುಮಾರಸ್ವಾಮಿ ಅಂದರೆ ಇದು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡೋಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಈಗಲೇ 2026ರ ಮೇ ತಿಂಗಳಲ್ಲೇ ಇಷ್ಟು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ ಅಂತ ಹೇಳಿದ್ರೆ ತಯಾರಿಯ ತೀವ್ರತೆಯನ್ನು ನಾವು ನೋಡ್ಕೊಳ್ಬೋದು. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆ ಮತ್ತೊಂದು ಹೈ ವೋಲ್ಟೇಜ್ ಚುನಾವಣೆ ಅಂದ್ರೆ ಹೈ ವೋಲ್ಟೇಜ್ ಬಿಡಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಹೈ ವೋಲ್ಟೇಜ್ಗೆ ಇನ್ನಷ್ಟು ವೋಲ್ಟೇಜ್ ಸೇರಿಸಿದ್ರೆ ಹೆಂಗಾಗುತ್ತೋ ಹಾಗೆ ಇಷ್ಟು ಬೇಗ ತಯಾರಿ ನಡೀತಾ ಇದೆ, ಇಷ್ಟು ಬೇಗ ಅಲ್ಲಿ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅಂತ ಹೇಳಿದಾಗ ನಿಜಕ್ಕೂ ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಎಸ್, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಳಪತಿ ಪಾಲಿಟಿಕ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, ಈಗ ಹರೀಶ್ ಗೌಡ ಸ್ಪರ್ಧೆ ಸಾಧ್ಯತೆ ಇದೆ. ಆಮೇಲೆ ಇದು ಸಾಧ್ಯತೆ 3, ಸಾಧ್ಯತೆ 4 ಏನಿದೆ, ಮಾವಿನಹಳ್ಳಿ ಸಿದ್ದೇಗೌಡ ಅವರು ಕೂಡ ಸ್ಪರ್ಧೆ ಮಾಡ್ಬೋದು. ಒಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ HD ಕುಮಾರಸ್ವಾಮಿ ಅವರ ಹೆಸರು ಈಗ ತೇಲ್ ಬರ್ತಾ ಇರೋದು, ಇದು ಈ ಸುದ್ದಿಗೆ ಒಂದಿಷ್ಟು ರೆಕ್ಕೆ ಪುಕ್ಕ ಬರ್ತಾ ಇದೆ. ಓಕೆ, ಹಾಗಾಗಿ ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಇನ್ನು ಸಾರಾ ಮಹೇಶ್ ಅಲ್ವೇ, ಅವರು ಕೂಡ KR ಪೇಟೆಯಲ್ಲಿ ಸ್ಪರ್ಧಿಸಿದ್ರು ಮುಂಚೆ. ಈಗ ಏನು ಮಾಡ್ಬೋದು ಮುಂದೆ, ಅದು ಈ ಸಾಧ್ಯತೆಗಳನ್ನು ತಳ್ಳಿ ಹಾಕುವ ಹಾಗಿಲ್ಲ. ಸಾರಾ ಮಹೇಶ್ ಅವರು ಕೂಡ ಸ್ಪರ್ಧೆಯನ್ನು ಮಾಡ್ಬೋದು. ಆದರೆ ಚಾಮುಂಡೇಶ್ವರಿಯ ಆಶೀರ್ವಾದ ಯಾರಿಗೆ ಇರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗಿದೆ.
ಹೇಳಿದ ತಕ್ಷಣ JDS ಅವರು ಅರೇ ನಮ್ದ್ರಿ ಭಾಗ ಇದು ಅನ್ನುವ ಒಂದು ವಿಶ್ವಾಸ ವ್ಯಕ್ತವಾಗುತ್ತೆ. ಈ ಭಾಗದಲ್ಲಿ ನಾವೆಲ್ಲ ಸ್ಟ್ರಾಂಗ್ ಆಗಿದ್ದೀವಿ, ನಮ್ಮದೇ ಹವಾ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಅಫ್ಕೋರ್ಸ್ JDS ಅವರು ಇರ್ತಾರೆ. ಬೇರೆ ಪಕ್ಷಗಳು ಈಗ JDS ಮತ್ತು BJP ಮೈತ್ರಿಲಿರೋದ್ರಿಂದ BJPಗೆ ಇದು ಏನು ಅಲ್ಲಿ ವೀಕು ಸ್ಟ್ರಾಂಗು ಅಂತ ಪ್ರಶ್ನೆ ಬರೋದಿಲ್ಲ. ಕಾಂಗ್ರೆಸ್ ಇದಕ್ಕೆ ಪಕ್ಕಾ ಪ್ರತಿಸ್ಪರ್ಧಿಯ ಒಂದಿಷ್ಟು ಏನು ಕ್ಷೇತ್ರಗಳು ಅದು ಮೈಸೂರು ಭಾಗದಲ್ಲಿ ಇದ್ದೇ ಇರುತ್ತವೆ. JDSಗೆ ಒಂದು ದೊಡ್ಡ ಎದುರಾಳಿ ಕಾಂಗ್ರೆಸ್. ಹೀಗಾಗಿ ಅಲ್ಲಿ ಏನು ನಡೆಯುತ್ತವೆ ಇದೇ ವಿಚಾರ ಇಟ್ಕೊಂಡು ಮತ್ತೆ ಒಂದಿಷ್ಟು ದಿನ ಚರ್ಚೆಗೆ ಆಸ್ಪದ ಆಗುತ್ತೆ ಅಲ್ವೇ. ಸರ್ ಅವ್ರು ಹಿಂಗೆ ನಿಲ್ತಿದ್ದಾರಂತೆ, ನೀವೇನು ಮಾಡ್ತೀರಾ ಅಂಥೇಳಿ ಅವರು ಒಂದಿಷ್ಟು ಸ್ಟ್ರಾಟಜಿಗಳನ್ನು, ತಂತ್ರಗಳನ್ನು, ಕುತಂತ್ರಗಳನ್ನು ಮಾಡ್ತಾರೆ. ಜನರಿಗೆ ಯಾವ ರೀತಿ ಒಪಿನಿಯನ್ ಕ್ರಿಯೇಟ್ ಮಾಡಬೇಕು ನಾವು ಅನ್ನುವ ನಿಟ್ಟಿನಲ್ಲಿ ಸ್ಟ್ರಾಟಜಿಗಳು ಶುರುವಾಗ್ತವೆ. ಓಕೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ಎಸ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕಲೀಗ್, ನಮ್ಮ ಮೈಸೂರು ಪ್ರತಿನಿಧಿ ಸಂದೀಪ್. ಹಳೆ ಮೈಸೂರು ಭಾಗ ಅಂತ ಹೇಳಿದ ತಕ್ಷಣ JDS ನಮ್ದೇರಿ ಅಂತ ಸೆಡ್ಡು ಹೊಡಿತಾ ಇರ್ತಾರೆ. ಅಂಥದ್ರಲ್ಲಿ ಈಗ HD ಕುಮಾರಸ್ವಾಮಿಯವರ ಹೆಸರು ನಮಗೆ ಶಾಕಿಂಗಾ ಅಥವಾ ಮುಂದೆ ಸುಮ್ಮನೆ ಸ್ಟ್ರಾಟಜಿ ಮಾಡಲಿಕ್ಕೆ ಅವ್ರ ಹೆಸರು ತೇಲ್ಬಿಡ್ತಾ ಇದ್ದಾರಾ? ವಾಟ್ ಇಸ್ ದ ರಿಯಾಲಿಟಿ? ಯಾವ ಕಾರಣಕ್ಕೆ ಇದು ಸದ್ಯಕ್ಕೆ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ? ಕುಡ್ ಯು ಗೋ ಹೆಡ್. ಖಂಡಿತವಾಗಿಯೂ ಚಾಮುಂಡೇಶ್ವರಿ ಕ್ಷೇತ್ರದ ಜನಮಂದಿಗೆ ಜಲದ ಸಮಾವೇಶವಾಗಿದ್ದು ಅದು ಮಹತ್ವದ ಬೆಳವಣಿಗೆಗಳಿಗೆ ಕಾರಣ ಆಗಿರ್ತಕ್ಕಂತಹದ್ದು. GT ದೇವೇಗೌಡರು ಕಳೆದ 8 ದಿನಗಳ ಹಿಂದೆಯಷ್ಟೇ ಏನು JDS ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ HD ದೇವೇಗೌಡರನ್ನ ಭೇಟಿಯಾಗಿದ್ದು ಈ ಸಂದರ್ಭದಲ್ಲಿ ನಡೆಯುವಂತಹ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆಯುವಂತಹ ಸಮಾವೇಶಕ್ಕೆ GT ದೇವೇಗೌಡರು ಹಾಜರಿರ್ತಾರೆ. ಅವರು ಸಂಧಾನ ಆಗಿದೆ ಅಂತ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಅಂದ್ರೆ ಇದೆಲ್ಲವೂ ಕೂಡ ನೆನ್ನೆ ನಡೆದ ಸಮಾವೇಶದಲ್ಲಿ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ತಂದೆಯ ಕರ್ಮಭೂಮಿ ಮಗಳ ಒಂದು ಕಾರಣದಲ್ಲಿ ನಿನ್ನೆ ಒಂದು ಏನು ಸಮಾವೇಶವನ್ನ ಮಾಡಿ ಈಗ SDK ಮತ್ತು ಏನು GT ದೇವೇಗೌಡ ನಡುವೆ ಏನು ಶೀತಲ ಸಮಾವೇಶ ನಡೀತಾ ಇತ್ತು. ಈ ಒಂದು ಶೀತಲ ಸಮಾವೇಶದಲ್ಲಿ HDK ಮೇಲುಗೈಯನ್ನು ಸಾಧಿಸಿದ್ದಾರೆ ಅಂತಾನೆ ಈ ಕ್ಷಣಕ್ಕೆ ಹೇಳಬಹುದಾಗಿದೆ. ಅಲ್ಲದೆ ಈ ಒಂದು ಮಹತ್ವದ ಬೆಳವಣಿಗೆ ಏನಾಗಿದೆ ನಮ್ಮ ಸಮಾವೇಶದಿಂದ ಅನ್ನುವಂಥದ್ದು ನೋಡಿದ್ರೆ ಮುಂದಿನ ಏನು ಕ್ಷೇತ್ರ ಮುಂಬರ್ತಕ್ಕಂತಹ ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಯಾರು ಅಭ್ಯರ್ಥಿ ಆಗ್ತಾರೆ, GT ದೇವೇಗೌಡರು JDS ನಿಂದ ಹೊರಗುಳಿದಂತ ಪಕ್ಷದಲ್ಲಿ ಯಾರು ಆಗ್ತಾರೆ ಅಂತ ಈಗಾಗಲೇ ಇಳಿಸ್ಕೊಡೋದು GT ದೇವೇಗೌಡರ ಪುತ್ರ ಏನು ನಿನ್ನೆ ನಡೆದಂತಹ ಕಾರ್ಯಕ್ರಮದ ಸಾರಥ್ಯ ವಹಿಸಿದ್ರು ಅವರು ಅವರ ಅಭ್ಯರ್ಥಿ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗೆ. ವಿಚಾರ ಇಷ್ಟೇ, ಈಗ HD ಕುಮಾರಸ್ವಾಮಿ ಅವರು ಏನಾದರೂ ಸ್ಪರ್ಧೆ ಮಾಡಿದರೆ ಅಲ್ಲಿ ಗೆಲುವು ಸುಲಭ ಆಗ್ಬೋದು. ಚಾಮುಂಡೇಶ್ವರಿಯಲ್ಲಿ ಏನಾದರೂ ಗೆಲುವು ಪಕ್ಕ ಅನ್ನೋದಾದರೆ ಅದೇ ಮೈಸೂರು ಭಾಗದಲ್ಲಿ, ಮೈಸೂರು ಜಿಲ್ಲೆಯ ಇನ್ನುಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹವಾ ಜಾಸ್ತಿ ಆಗ್ಬೋದು. ಬೇರೆ ಕ್ಷೇತ್ರಗಳನ್ನು JDS ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಗಮನ ಹಾಕ್ಬೋದು. ದಟ್ ಈಸ್ ದ ಪಾಯಿಂಟ್. ಆಮೇಲೆ ಹರೀಶ್ ಗೌಡ ಅವರು ಹುಣಸೂರಲ್ಲಿ ತಮ್ಮದೇ ಆದಂಥ ಒಂದು ಪ್ರಾಬಲ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಅಲ್ಲಿ ಬೇಡ ಅನ್ನೋ ಸಾಧ್ಯತೆಗಳಿರಬಹುದು ಸ್ಪರ್ಧೆ ಮಾಡಲಿಕ್ಕೆ. ಈಗ ಪಾಯಿಂಟ್ ಏನು ಅಂತ ಹೇಳಿದರೆ, ನಿಖಿಲ್ ಕುಮಾರಸ್ವಾಮಿ ಈಗ ಸತತ ಸೋಲನ್ನು ಅನುಭವಿಸಿದ್ದಾರೆ. ಸತತವಾಗಿ 3 ಬಾರಿ ಅವರು ಸೋಲನ್ನು ಅನುಭವಿಸಿರೋದ್ರಿಂದ ಈ ಬಾರಿ ಗೆಲ್ಲಲೇಬೇಕು, ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನುವ ಒಂದು ಉಮೇಧಿ ಸದ್ಯಕ್ಕೆ ಖಂಡಿತವಾಗ್ಲೂ ಅವ್ರ ಪಕ್ಷದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಸೇಫ್ ಕ್ಷೇತ್ರ ಯಾವುದು? ರಾಮನಗರ ಕ್ಷೇತ್ರ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ಲೂಬಹುದು. ಹೀಗೆ ಈ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್, ಆ ಪಾಸಿಬಿಲಿಟೀಸ್ ಏನಿದೆ ಅನ್ನುವ ಒಂದು ಲೆಕ್ಕಾಚಾರ ಸದ್ಯಕ್ಕೆ ಶುರುವಾಗಿದೆ. ದಟ್ ಇಸ್ ದ ಪಾಯಿಂಟ್. ಓಕೆ, ಈಗ ಮುಂದಿನ ಸುದ್ದಿ.